ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟ್ ನಂಬರ್ 5 ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟ್ ಮೀಟರ್ ಅಂದ್ರೇನು? ಕನ್ವರ್ಷನ್ ಆಫ್ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್. ಓಕೆ, ರೇಂಜ್ ಎಷ್ಟು ಕೊಟ್ಟಿದ್ದಾರೆ? 0 to 3 ಕೊಟ್ಟಿರ್ತಾರೆ. ಸೊ 0 to 3 ಕನ್ವರ್ಟ್ ಆಗುವಂಥ ವೋಲ್ಟ್ ಮೀಟರ್ನ ಅಂದರೆ ಗ್ಯಾಲ್ನೋಮೀಟರ್ ಟು ವೋಲ್ಟ್ ಮೀಟರ್ ನಾವು ಮಾಡಬೇಕು. ಓಕೆ, ಪ್ರಿನ್ಸಿಪಲ್ ನೆನಪಿಡಬೇಕು. ಓಕೆ, ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮು, ಟ್ಯಾಬ್ಯುಲರ್ ಕಾಲಮು, ಅಬ್ಸರ್ವೇಷನ್ ಇವನ್ನೆಲ್ಲ ನೆನಪಿಡಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ 3 ವೈರ್ ಹೋಗ್ತಾವೆ. ಹೆಂಗೆ 3 ವೈರ್? ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಒಂದು ವೈರ್ ಬಂದಂಗೆ ಇರುತ್ತೆ, ಬಟ್ ಇಲ್ಲಿ ಒಂದು ವೈರ್ ಹೊಂಟೈತಿ ಎಲ್ಲಿಗೆ? ರಿಯೋಸ್ಟಾಟ್ ಲೋವರ್ ಎಂಡಿಗೆ. ನೆಕ್ಸ್ಟ್ ಇನ್ನೊಂದು ವೈರು ಗ್ಯಾಲ್ನೋಮೀಟರ್ ನೆಗೆಟಿವ್ ಎಂಡಿಗೆ, ಇನ್ನೊಂದು ವೈರು ವೋಲ್ಟ್ ಮೀಟ್ರ್ ಪಾಸಿಟಿವ್ ಎಂಡಿಗೆ ಹೊಂಟೈತಿ. ಅಂದ್ರೆ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ 3 ವೈರ್ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ 3 ವೈರ್ ನಾನು ಕನೆಕ್ಟ್ ಮಾಡೀನಿ. ಒಂದು ರಿಯೋಸ್ಟಾಟ್ ಲೋವರ್ ಎಂಡಿಗೆ. ಸೊ ಒಂದು ರಿಯೋಸ್ಟಾಟದ ಲೋವರ್ ಎಂಡಿಗೆ ಹೋಗೈತಿ. ನಿಮಗೆ ಹೇಳೀನಿ, ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಬರೋದು ಯಾವಾಗಲೂ ರಿಯೋಸ್ಟಾಟದ ಈ ಕಡೆ ಲೋವರ್ ಎಂಡಿಗೆ ಹೋಗ್ಬೇಕು. ಓಕೆ, ಓನ್ಲಿ ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಏನು ಬರ್ತಲ್ಲ, ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಬರೋದು ಈ ಕಡೆ ಲೋವರ್ ಎಂಡ್. ಓಕೆ, ಇನ್ ಕೇಸ್ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ರಿಯೋಸ್ಟಾಟಿಗೆ ಯಾವುದೂ ಲೋವರ್ ಎಂಡ್ ಅಂತೇಳಿ ತೋರಿಸಿಲ್ಲ ಅಂತೇಳಿ ಅಂದ್ರೆ ಈ ಲೋವರ್ ಎಂಡ್ ಯಾವಾಗಲೂ ಖಾಲಿ ಉಳಿತಾವೆ. ಓಕೆ, ಬಟ್ ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಕಂಪಲ್ಸರಿ ಈ ಲೋವರ್ ಎಂಡಿಗೆ ಕನೆಕ್ಷನ್ ಇರಲೇಬೇಕು. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಯಾವಾಗಲೂ ಅಪ್ಪರ್ ಎಂಡ್ ಕೆಳಗಡೆ ಇರುವಂಥ ಲೋವರ್ ಎಂಡಿಗೆ ನೀವು ಕನೆಕ್ಷನ್ ಕೊಡಬೇಕು. ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆ, ಸೊ ಕನೆಕ್ಷನ್ ಅಗೇನ್ ಒಂದು ಸಾರ್ತಿ ಹೇಳ್ತೀನಿ. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ರಿಯೋಸ್ಟಾಟ್ ಲೋವರ್ ಎಂಡ್, ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಎಲ್ಲಿಗೆ ಹೋಗ್ಬೇಕು? ಗ್ಯಾಲ್ನೋಮೀಟ್ರ್ ನೆಗೆಟಿವ್ ಎಂಡ್. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಗ್ಯಾಲ್ನೋಮೀಟ್ರದ ನೆಗೆಟಿವ್ ಎಂಡಿಗೆ ಬಂದೈತಿ ಒಂದು ವೈರ್. ಓಕೆ, ನೆಕ್ಸ್ಟ್ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ವೋಲ್ಟ್ ಮೀಟ್ರದ್ದು ಪಾಸಿಟಿವ್ ಎಂಡಿಗೆ ಬರಬೇಕು. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ವೋಲ್ಟ್ ಮೀಟ್ರದ್ದು ಪಾಸಿಟಿವ್ ಎಂಡಿಗೆ ಬಂದೈತಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಗ್ಯಾಲ್ನೋಮೀಟ್ರ್ ಪಾಸಿಟಿವ್ಲಿಂತ್ರ ರೆಸಿಸ್ಟೆನ್ಸ್ ಬಾಕ್ಸದ್ದು ಲೋವರ್ ಎಂಡ್ ಅಂತ ಹೆಂಗೆ ಕಂಡಿರ್ತೀರಿ? ಇಲ್ಲಿ ಲೋ ನಂಬರ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಂತ್ರ ಕರೆಂಟ್ ಫುಲ್ ಪಾಸ್ ಆಗಿ ಹೈಯರ್ ಎಂಡ್ಲಿಂತ್ರ ಅಂದ್ರೇನು? ಕರೆಂಟ್ ಇಲ್ಲಿ ರೆಸಿಸ್ಟೆನ್ಸ್ ಬಾಕ್ಸ್ನಲ್ಲಿ ಪಾಸ್ ಆಗಿ ಮುಂದೆಲ್ಲೇ ಹೈಯರ್ ಎಂಡ್ಲಿಂತ್ರ ಇಲ್ಲಿ ರಿಯೋಸ್ಟಾಟದ್ದು ಯಾವ ಎಂಡಿಗೆ ಕನೆಕ್ಟ್ ಆಗಬೇಕಿದು? ಹೀಗೆ ತೋರಿಸಿದ್ರ ನಿಮಗೆ ಹೇಳೀನಿ, ಆ್ಯರೋ ಮಾರ್ಕ್ ತೋರಿಸಿದ್ನು. ಅವ್ನು ಕೆಳಗಡೆ ಆದರೂ ತೋರಿಸಿರ್ಲಿ, ಮೇಲ್ಗಡೆ ಅಂತ ಆದರೂ ತೋರಿಸಿರ್ಲಿ, ಸರ್ಕ್ಯೂಟ್ ಡಯಾಗ್ರಾಮ್ನೊಳಗೆ ಆ್ಯರೋ ಮಾರ್ಕ್ ಇತ್ತು ಅಂತ ಅಂದ್ರೆ ಅದು ಯಾವಾಗಲೂ ಅಪ್ಪರ್ ಎಂಡ್. ಹಂಗಾದ್ರೆ ರಿಯೋಸ್ಟಾಟ್ ಅಪ್ಪರ್ ಎಂಡ್ಲಿಂತ್ರ ರೆಸಿಸ್ಟೆನ್ಸ್ ಬಾಕ್ಸ್ ಹೈಯರ್ ಎಂಡ್ಲಿಂತ್ರ ರಿಯೋಸ್ಟಾಟದ ಅಪ್ಪರ್ ಎಂಡಿಗೆ ಕನೆಕ್ಟ್ ಆಗಬೇಕು. ಹೌದಾ? ರೆಸಿಸ್ಟೆನ್ಸ್ ಬಾಕ್ಸ್ ಇಲ್ಲೈತಿ. ಈ ಹೈಯರ್ ಎಂಡ್ಲಿಂತ್ರ ರಿಯೋಸ್ಟಾಟದ ಅಪ್ಪರ್ ಎಂಡಿಗೆ ಕನೆಕ್ಟ್ ಆಗಬೇಕು ವೈರು. ಓಕೆ, ನೆಕ್ಸ್ಟ್ ಇಲ್ಲಿ ಜಸ್ಟ್ ಇದೊಂದು ವೈರ್ ಬಂದಿಲ್ಲ, ಇಲ್ಲಿ ವೋಲ್ಟ್ ಮೀಟ್ರದ್ದು ಇನ್ನೊಂದು ವೈರು ಬಂದೈತಿ. ಹೌದಾ? ಅಂದರೆ ರಿಯೋಸ್ಟಾಟ್ ಅಪ್ಪರ್ ಎಂಡಿಗೆ 2 ವೈರ್ ಕನೆಕ್ಟ್ ಆಗಬೇಕು. ಒಂದು ರೆಸಿಸ್ಟೆನ್ಸ್ ಬಾಕ್ಸದ್ದು ಅಪ್ಪರ್ ಎಂಡ್ಲಿಂತ್ರ, ನೆಕ್ಸ್ಟ್ ಇನ್ನೊಂದು ಹೈಯರ್ ಎಂಡ್ಲಿಂತ್ರ, ಇನ್ನೊಂದು ವೋಲ್ಟ್ ಮೀಟ್ರ್ ನೆಗೆಟಿವ್ ಇಲ್ಲೈತಿ. ವೋಲ್ಟ್ ಮೀಟ್ರ್ ನೆಗೆಟಿವ್ದು ಎಂಡ್ಲಿಂತ್ರ ಇನ್ನೊಂದು ವೈರ್ ಬಂದು 2 ವೈರು ಅಪ್ಪರ್ ಎಂಡಿಗೆ ಇಲ್ಲಿ ಕನೆಕ್ಟ್ ಆಗ್ತಾವೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ರಿಯೋಸ್ಟಾಟ್ನಲ್ಲಿ ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಪ್ಲಕ್ಕಿಲಿಂತ್ರ ರಿಯೋಸ್ಟಾಟದ ಅನದರ್ ಎಂಡ್. ಸೊ ನಾನು ಹೇಳಿದ್ನಲ್ಲ, ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಕನೆಕ್ಟ್ ಆಗುವಂಥ ವೈರ್ ಯಾವಾಗಲೂ ರಿಯೋಸ್ಟಾಟದ ಈ ಎಂಡಿಗೆ ಇರಬೇಕು. ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಕನೆಕ್ಟ್ ಆಗುವಂಥ ವೈರ್ ಯಾವಾಗಲೂ ರಿಯೋಸ್ಟಾಟದ ಈ ಕಡೆ ಅಪ್ಪರ್ ಎಂಡದ ಕೆಳಗಡೆ ಇರುವಂಥ ಲೋವರ್ ಎಂಡಿಗೆ ಇರಬೇಕು. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲಿಯರ್ ಆಯಿತು ಅಂತ ಹೇಳಿ ಅನ್ಕೊತೀನಿ. ನೆಕ್ಸ್ಟ್ ಅಬ್ಸರ್ವೇಷನ್ ನೋಡ್ರಿ ಹೆಂಗೆ ಬರೀಬೇಕು ಅಂತೇಳಿ. ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ನೋಮೀಟ್ರ್ ಅಂದರೆ ಈ ಗ್ಯಾಲ್ನೋಮೀಟ್ರದ್ದು ರೆಸಿಸ್ಟೆನ್ಸ್ ಇರುತ್ತೆ, ಆ ರೆಸಿಸ್ಟೆನ್ಸ್ನ ಗಿವನ್ ಅಂದ್ರೆ ನಾವು ಕೊಟ್ಟಿರ್ತೀವಿ. ಓಕೆ, ನೆಕ್ಸ್ಟ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ನೋಮೀಟ್ರ್, ಕೇದ್ ವ್ಯಾಲ್ಯೂ ಗಿವನ್, ಇದನ್ನು ನಾವು ಕೊಟ್ಟಿರ್ತೀವಿ. ಓಕೆ, ಎಕ್ಸಾಮ್ನೊಳಗೆ ಇವೆರಡು ನಾವು ಕೊಟ್ಟಿರ್ತೀವಿ. ನೆಕ್ಸ್ಟ್ ನಂಬರ್ ಆಫ್ ಡಿವಿಷನ್ಸ್ ಆನ್ ದ ಐದರ್ ಸೈಡ್ ಆಫ್ ಝೀರೋ ಆಫ್ ದ ಗ್ಯಾಲ್ನೋಮೀಟ್ರ್. ಝೀರೋಲಿಂತ್ರ ನಂಬರ್ ಆಫ್ ಡಿವಿಷನ್ ಎಷ್ಟು ಅದಾವೆ? ಈ ಕಡೆನೂ 30 ಅದಾವೆ, ಈ ಕಡೆನೂ 30 ಅದಾವೆ. ಐದರ್ ಸೈಡ್ ಅಂತ ಕೇಳೋಣ. ಹೌದಾ? ಸೊ ನಂಬರ್ ಆಫ್ ಡಿವಿಷನ್ ಎನ್ ವ್ಯಾಲ್ಯೂದ್ದು 30. ನೆಕ್ಸ್ಟ್ ಕರೆಂಟ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ದ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಇದು ಗ್ಯಾಲ್ನೋಮೀಟ್ರ್ ಫುಲ್ ಸ್ಕೇಲ್ ಆಗ್ಬೇಕಂದ್ರೆ ಓಕೆ ಕರೆಂಟ್ ಎಷ್ಟು ಬೇಕು?
ಆ ಫಾರ್ಮುಲಾ ನೆನಪಿಡ್ಬೇಕು. I = N × K. N ಅಂದ್ರೆ ಇಲ್ಲೈತಿ, K ಅಂದ್ರೆ ಇಲ್ಲೈತಿ. N × K ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಕರೆಂಟ್ ಬರುತ್ತಾ, ಗೊತ್ತಾಯ್ತು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವೋಲ್ಟೇಜ್ ರೇಂಜ್ ಎಷ್ಟು ಬರಬೇಕು, ಸೇ 3 ವೋಲ್ಟ್, ಅಥವಾ ನಾವಿಲ್ಲೇ ರೇಂಜ್ ಕೊಟ್ಟಿರ್ತೀವಿ ಮ್ಯಾಕ್ಸಿಮಮ್ ವೋಲ್ಟೇಜ್ ರೇಂಜ್. ನಿಮಗೆ ಕ್ವಶನ್ ಒಳಗನೆ ಕೊಟ್ಟಿರ್ತೀವಿ ಅದು 0 to 3 ವೋಲ್ಟ್. ಸೊ 0 to 3 ಅನ್ನೋದನ್ನು ನೀವು ಬರೀಬೇಕು. ಲೀಸ್ಟ್ ಕೌಂಟಿಗೆ ಈ ಫಾರ್ಮುಲಾ ನೆನಪಿಡಬೇಕು. ಗ್ಯಾಲ್ನೋಮೆಟ್ರಿ ನಾನು ಲೀಸ್ಟ್ ಕೌಂಟದ್ದು ಇನ್ನೊಂದು ವೀಡಿಯೋ ಮಾಡಿದ್ನಿ, ಅದ್ರ ಪ್ರಕಾರ ಇಲ್ಲಿ ಗ್ಯಾಲ್ನೋಮೆಟ್ರಿಗೆ ಲೀಸ್ಟ್ ಕೌಂಟ್ ಅಂತೇಳಿ ಕಂಡುಹಿಡಿಯೋಕ್ಕಾಗಲ್ಲ. ಗ್ಯಾಲ್ನೋಮೆಟ್ರನ್ನ ನಾವು ಇಲ್ಲಿ ಲೀಸ್ಟ್ ಕೌಂಟಿಗೆ ಫಾರ್ಮುಲಾ V/N ಅಂದ್ರೇನು 3/30. 30 ಅಂದ್ರೇನು ನಂಬರ್ ಆಫ್ ಡಿವಿಷನ್ಸ್, ವಿ ಅಂದ್ರೇನು ವೋಲ್ಟೇಜ್ ನಾವು ಎಷ್ಟಕ್ಕೆ ಕನ್ವರ್ಟ್ ಮಾಡತ್ತೀವಿ. ಸೊ 3/30 ಅಂದ್ರೆ 0.1 ಅಂದ್ರೆ ಜಸ್ಟ್ ಇಲ್ಲಿ ಒಂದು ಗೆರೆ ಸರಿತು ಅಂತೇಳಂದ್ರೆ 0.1 ವೋಲ್ಟ್ ರೀಡ್ ಆದಂಗೆ, ಗೊತ್ತಾಯ್ತು. ಓಕೆ, ಸೊ ಅಂದ್ರೆ 10 ಗೆರೆ ಸರಿತ ಅಂದ್ರೆ ಎಷ್ಟು ರೀಡ್ ಆದಂಗೆ, 10 × 0.1 ಅಂದ್ರೆ 1 ವೋಲ್ಟ್, ಗೊತ್ತಾಗುತ್ತೆ. ಅಂದ್ರೆ ಇಲ್ಲೂ ನಮಗೆ 1 ವೋಲ್ಟ್ ತೋರಿಸ್ಬೇಕು, ಇಲ್ಲಿ 10 ಗೆರೆಗೆ ಸರಿದಾಗ 1 ವೋಲ್ಟ್ ರೀಡ್ ಆಗಿರ್ತದೆ, ಗೊತ್ತಾಯ್ತು. ಸೇಮ್. ಸೊ ಸ್ವಿಚ್ ಆನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಇಲ್ಲೇ ಹೈ ರೆಸಿಸ್ಟೆನ್ಸ್ ಬಾಕ್ಸ್ನೊಳಗೆ 5000 ತೆಗೆದಿರಬೇಕು. ಓಕೆ, 5000 ರೆಸಿಸ್ಟೆನ್ಸ್ ತೆಗೆದು ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಅಂದ್ರೆ, ಒಂದು ನಿಮಿಷ, ಸ್ವಿಚ್ ಆನ್ ಮಾಡಿದಾಗ 5000 ಇಲ್ಲಿ ರೆಸಿಸ್ಟೆನ್ಸ್ ತೆಗೆದ್ರೆ 0 ಐತಿ. ಗ್ಯಾಲ್ನೋಮೀಟ್ರ್ ಆ್ಯಂಡ್ ವೋಲ್ಟ್ ಮೀಟ್ರ್ ಎರಡೂ ಮಗ್ಲು ಇಟ್ಕೋಬೇಕು. 0 ಐತಿ. ನೆಕ್ಸ್ಟ್ ಏನು ಮಾಡಬೇಕು, ಸ್ಲೋಲಿ ಇದನ್ನ ರಿಯೋಸ್ಟಾಟ್ ಮೂವ್ ಮಾಡಬೇಕು. ಮೂವ್ ಮಾಡ್ದಂಗೆ ಎರಡು ಕೂಡಿ ಮೂವ್ ಸ್ಟಾರ್ಟ್ ಆಕ್ಕವು, ಹೌದಾ. ಸೊ ಇಲ್ಲಿ 10 ಡಿವಿಷನ್ ಮೂವ್ ಆದಾಗ ಇಲ್ಲೇ 1ಗೆ ಬರಬೇಕು. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ಬರುತ್ತಾ. ಸೊ 10 ಡಿವಿಷನ್ ಮೂವ್ ಆದಾಗ 1ಗೆ ಬರುತ್ತಾ, ಅದನ್ನು ನೀವು ಇಲ್ಲಿ ಬರಬೇಕು, ಹೌದಾ. ವೋಲ್ಟ್ ಮೀಟರ್ ರೀಡಿಂಗ್, ವೋಲ್ಟ್ ಮೀಟ್ರ್ನೊಳಗೆ ಏನು ರೀಡಿಂಗ್ ಬರತೈತಿ, 0 1 2 3. ಓಕೆ, 0 ಇದ್ದಾಗ 0 ಇತ್ತು. ಸೊ 0 ಇದ್ದಾಗ ಡಿಫ್ಲೆಕ್ಷನ್ ಇಲ್ಲಿ ನೋಡ್ಬಿಡ್ರಿ, 0 ಇದ್ದಾಗ ಡಿಫ್ಲೆಕ್ಷನ್ನು 0 ಇತ್ತು, ಗ್ಯಾಲ್ನೋಮೀಟ್ರ್ ಡಿಫ್ಲೆಕ್ಷನ್ ಅದನ್ನ ಬರೀತೀರಿ. 0 ವೋಲ್ಟ್ ಮೀಟ್ರ್ ಇದ್ದಾಗ 0 ಗ್ಯಾಲ್ನೋಮೀಟ್ರದ್ದು ಡಿಫ್ಲೆಕ್ಷನ್ ಐತಿ, ಹೌದಾ. ನೆಕ್ಸ್ಟ್ ಹಂಗಾರೆ LC ಅಂದ್ರೆ ಇಲ್ಲಿ ಐತಿ, ಹೌದಾ. 0 × ಎನಿಥಿಂಗ್ ಈಸ್ 0, ಹೌದಾ. V2 - V1, V2 ಅಂದ್ರೆ ಇಲ್ಲಿ ಐತಿ, V1 ಅಂದ್ರೆ ಇಲ್ಲಿ ಐತಿ. 0 - 0 ಅಂದ್ರೆ 0. ಓಕೆ, ನೆಕ್ಸ್ಟ್ ಮೂವ್ ಮಾಡಿದಾಗ ಅಲ್ಲೇ 10 ಡಿಫ್ಲೆಕ್ಷನ್ ಬಂದಾಗ, ಹೌದಾ, ಇಲ್ಲೇ 10 ಡಿಫ್ಲೆಕ್ಷನ್ ಅಂತೇಳಿ ಬಂದಾಗ ಇಲ್ಲೇ 1ಗೆ ಬಂದಿರ್ತದೆ. ಓಕೆ, ಸೊ ಹಂಗಾರೆ ವೋಲ್ಟ್ ಮೀಟ್ರ್ ಎಷ್ಟು ರೀಡ್ ಮಾಡತ್ತೈತಿ, ವೋಲ್ಟ್ ಮೀಟ್ರ್ 1 ವೋಲ್ಟ್ ರೀಡ್ ಮಾಡತ್ತೈತಿ. ಗ್ಯಾಲ್ನೋಮೀಟ್ರ್ ಎಷ್ಟು ಡಿಫ್ಲೆಕ್ಷನ್ ತೋರಿಸತ್ತೈತಿ, ಗ್ಯಾಲ್ನೋಮೀಟ್ರ್ 10 ಡಿಫ್ಲೆಕ್ಷನ್ ತೋರಿಸತ್ತೈತಿ. 10 ಇಲ್ಲಿ ಬರೀತೀರಿ. ಹಂಗಾರೆ 10 × 0.1 LC ಅಂದ್ರೆ ಥೀಟಾ ಅಂದ್ರೆ ಇಲ್ಲ ಐತಿ ವ್ಯಾಲ್ಯೂ, ಹೌದಾ. LC ಅಂದ್ರೆ ಇಲ್ಲ ಐತಿ. ಸೊ 10 × 0.1 ಅಂದ್ರೆ 1, ಹೌದಾ. V2 - V1, V2 ಇಲ್ಲ ಐತಿ, V1 ಇಲ್ಲ ಐತಿ. 1 - 1 ಅಂದ್ರೆ 0, ಗೊತ್ತಾಯ್ತು. ಸೇಮ್ ಹಂಗೆ ಮತ್ತೆ ಇದು ಮೂವ್ ಮಾಡಬೇಕು, ಮತ್ತದು 20ಗೆ ಬರುತ್ತಾ. 20ಗೆ ಬಂದ ಇಲ್ಲಿ ಸ್ವಲ್ಪ ಹೈ ಡಿಫ್ಲೆಕ್ಷನ್ ಐತಿ, ಯಾಕಂದ್ರೆ ಇಲ್ಲಿ ಲೂಸ್ ಆಗಿರ್ತಾವೆ. ಓಕೆ, ಸೊ 20 ಡಿವಿಷನ್ ಡಿಫ್ಲೆಕ್ಷನ್ ತೋರಿಸಿದಾಗ ಇಲ್ಲಿ 2 ಬಂದಿರ್ತದೆ. ಅದನ್ನಿಲ್ಲ ವೋಲ್ಟ್ ಮೀಟ್ರ್ 2 ತೋರಿಸು ಮುಂದಾಗ, ಓಕೆ, ಡಿಫ್ಲೆಕ್ಷನ್ ಎಷ್ಟೈತಿ, 20 ಐತಿ. ಹಂಗಾರೆ 20 × ಡಿಫ್ಲೆಕ್ಷನ್ ಇಲ್ಲಿ ಥೀಟಾ ಅಂದ್ರೆ 20 × LC ಅಂದ್ರೆ ಇಲ್ಲಿ ಐತಿ, ಹೌದಾ. 20 × 0.1 ಅಂದ್ರೆ 2 ಅಂದಂಗೆ. 2 - 2 V2 - V1, 2 - 2 ಅಂದ್ರೆ 0. ಸೊ ಲಾಸ್ಟ್ ಕಾಲಮ್ ಇಲ್ಲೇ 0 0 ಅಂತ ಹೇಳಿ ಬರುತ್ತಾ, ಗೊತ್ತಾಯ್ತು. ಇಷ್ಟ ಇದು. ಓಕೆ, ಜಸ್ಟ್ ರಿಸಲ್ಟ್ ಬರೀ ಮುಂದಾಗ ಏನು ಅಬ್ಸರ್ವ್ ಮಾಡಬೇಕು, ಮೇನ್ ಏನಂದ್ರೆ ಅಬ್ಸರ್ವ್ಡ್ ಸಿರೀಸ್ ರೆಸಿಸ್ಟೆನ್ಸ್, ದ ವ್ಯಾಲ್ಯೂ ಆಫ್ ದ ಅಬ್ಸರ್ವ್ಡ್ ಸಿರೀಸ್ ರೆಸಿಸ್ಟೆನ್ಸ್. ಅಬ್ಸರ್ವ್ ಅಂದ್ರೇನು, ನೀವು ನೋಡಾತಿರೋಂಥ ರೆಸಿಸ್ಟೆನ್ಸ್ ಎಷ್ಟೈತಿ, ಇಲ್ಲಿ 5000 ತೆಗೆದ್ರಿ, ಹೌದಾ. ಸಿರೀಸ್ ರೆಸಿಸ್ಟೆನ್ಸ್ 5000 ತೆಗೆದ್ರಿ, 5000. ಬಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈ ಫಾರ್ಮುಲಾ ನೆನ್ಪಿಡ್ತೀರಿ, ಹೌದಲ್ಲ. ಸೊ R = V/Ig - G. V ಅಂದ್ರೆ ಎಷ್ಟೈತಿ, 3 ವೋಲ್ಟ್. ಇಲ್ಲಿ ಅಬ್ಸರ್ವೇಷನ್ ಒಳಗೆ ಬರ್ತೀರಿ ನೋಡಿ 3, ಹೌದಾ. IG ಅಂದ್ರೆ ಇಲ್ಲಿ ಕಂಡುಹಿಡಿದ್ರಿ, IG ವ್ಯಾಲ್ಯೂ ಇಲ್ಲಿ ಹಾಕ್ತೀರಿ. -G ಅಂದ್ರೆ 100 ಅನ್ನೋದು ಅವರು ಆಲ್ರೆಡಿ ಕೊಟ್ಟಾರ, ಹೌದಿಲ್ಲ. ಸೊ ಇದನ್ನ ಹಾಕಿದ್ರೆ ಅಂದ್ರೆ R ಅನ್ನೋದು ಬಂತು. ಸೊ R ಅನ್ನೋದು ಇದು ಕ್ಯಾಲ್ಕುಲೇಟ್ ಮಾಡಿದ್ದು, ಹೌದಲ್ಲ. ಸೊ ಕ್ಯಾಲ್ಕುಲೇಟೆಡ್ ರೆಸಿಸ್ಟೆನ್ಸ್ 4900 ಬರತೈತಿ. ಹಂಗಾರೆ ನಾವು ಅಬ್ಸರ್ವ್ ಮಾಡತ್ತಿರುವಂಥ ರೆಸಿಸ್ಟೆನ್ಸು, ಕ್ಯಾಲ್ಕುಲೇಟೆಡ್ ರೆಸಿಸ್ಟೆನ್ಸ್ ಎರಡು ಹತ್ರ ಅದಾವೆ.
ಸೊ ಇವು ಹತ್ರ ಬರಬೇಕು. 4900 ಬಿಟ್ಟು ಬೇರೆ ಬೇರೆ ವ್ಯಾಲ್ಯೂ ಬರಬಾರ್ದು. ಗೊತ್ತಾಯ್ತಾ? ಸೊ ಇವೆರಡು ವ್ಯಾಲ್ಯೂಸು ಈಸಿ. ಗೊತ್ತಾಯಿತು? ಸೊ ಇದರೊಳಗೆ ಏನಾದರೂ ಸರ್ಕ್ಯೂಟ್ ಕನೆಕ್ಷನ್ ಏನೂ ಡೌಟ್ ಇಲ್ಲ ಅಂತೇಳಿ ಅನ್ಕೊತೀನಿ. I hope you understood this experiment. If you have any doubts, you can contact me. Okay, thank you.